ಕೌರವೇಂದ್ರನ ಕೊಂದೆ ನೀನು. ಕುಮಾರವ್ಯಾಸ. ರಾಕ್ಷಸ ಸಂಹಾರಕನಾದ ಕೃಷ್ಣನು ಸೂರ್ಯನ ಮಗನಾದ ಕರ್ಣನೊಡನೆ ಮೈದುನತನದ ಸರಸದಿಂದ ಬರಸೆಳೆದು ರಥದ ಪೀಠದಲ್ಲಿ ಕುಳ್ಳಿರಿಸಿದನು. ಆಗ ಅದನ್ನು ನಿರೀಕ್ಷಿಸಿದ ಕರ್ಣನು, ನಿಮ್ಮೊಡನೆ ನಾನು ಸರಿಸಮನಾಗಿ ಕುಳಿತುಕೊಳ್ಳಬಹುದೇ ದೇವಮುರಾರಿ, ನನಗೇಕೋ ಭಯವಾಗುತ್ತಿದೆ ಎಂದು ಹೇಳಲು, ಕರ್ಣ, ಕೌರವರು ಯಾದವರಿಗೆ ಭೇದವಿಲ್ಲ. ವಿಚಾರ ಮಾಡಿ ನೋಡಿದರೆ ಇಬ್ಬರೂ ಒಂದೇ ವಂಶದವರು. ಯಾಯಾತಿಯ ಮಕ್ಕಳು ಪುರು, ಯದು. ಪುರುವಿನ ವಂಶದವರು ಕೌರವರು, ಯದುವಿನ ವಂಶದವರು ಯಾದವರು. ನಿನ್ನಾಣೆಯಾಗಿಯೂ ನೀನೇ ರಾಜ, ಆದರೆ ನಿನಗೆ ಅದರ ಅರಿವಿಲ್ಲ ಎಂದು ಹೇಳುವ ಮೂಲಕ ದಾನವರ ವೈರಿಯಾದ ಶ್ರೀಕೃಷ್ಣನು ರವಿಸುತನ ಕಿವಿಯಲ್ಲಿ ಭಯವನ್ನು ಬಿತ್ತಿದನು. ಪಾಂಡವರ ತಾಯಿಯಾದ ಕುಂತಿಯು ದೂರ್ವಾಸ ಮುನಿಗಳಿಂದ ಪಡೆದ 5 ಮಂತ್ರಗಳಲ್ಲಿ ನೀನು ಮೊದಲನೆಯವನು. ನಿನ್ನ ನಂತರದಲ್ಲಿ ಜನಿಸಿದವನು ಯುಧಿಷ್ಠಿರ, 3ನೆಯವನು ಶೂರನಾದ ಭೀಮನು, ಅರ್ಜುನನು 4ನೆಯವನು. ಆನಂತರದಲ್ಲಿ ಮಾದ್ರಿಯಲ್ಲಿ 2ನೇ ಪತ್ನಿಗೆ ಮೊದಲ ಪತ್ನಿಯಾದ ಕುಂತಿಯು ದಯಪಾಲಿಸಿದ 1 ಮಂತ್ರದ ಕೃಪೆಯಿಂದ ನಕುಲ ಸಹದೇವರು ಜನಿಸಿದರು. ನಿನಗೆ ಹಸ್ತಿನಾಪುರದ ರಾಜನ ಹಿರಿಮೆಯನ್ನು ಕೊಡಿಸುವೆನು. ಪಾಂಡವ ಕೌರವ ರಾಜರೆಲ್ಲರೂ ನಿನ್ನನ್ನು ಓಲೈಸುವರು. ಈ 2 ಸಂತತಿಯವರು ನಿನಗೆ ಸೇವಕರೆನ್ನಿಸಿಕೊಳ್ಳುವ ಹಿರಿಮೆಯನ್ನು ತಿರಸ್ಕರಿಸಿ ನೀನು ದುರ್ಯೋಧನನ ಬಾಯ್ದಂಬಲಕ್ಕೆ ಕೈಯೊಡ್ಡುವುದು ಸರಿಯೇ? ಹೇಳು. ನಿನ್ನ ಎಡಭಾಗದಲ್ಲಿ ಕೌರವನ ಸಮೂಹದವರು, ಬಲಭಾಗದಲ್ಲಿ ಪಾಂಡವರ ಸಮೂಹ. ಇದಿರಿನಲ್ಲಿ ಮಾದ್ರಿ, ಮಾಗಧ, ಯಾದವಾದಿಗಳು. ಇವರೆಲ್ಲರ ನಡುವೆ ನೀನು ಓಲಗದಲ್ಲಿ ಶೋಭಿಸುವ ನೀನು ಇಂತಹ ಮಹಾ ಸೌಭಾಗ್ಯವನ್ನು ಅತ್ತಹೆಸೆದು ಕುರುಪತಿ ನಿನಗೇನಾದರೂ ಹೇಳಿದರೆ ಜಿಯ ಮಹಾಪ್ರಸಾದ ಎಂದು ಒಪ್ಪಿಕೊಳ್ಳುವುದು ನಿನಗೆ ಕಷ್ಟವಾಗುವುದು. ಕರ್ಣನ ಕೊರಳ ನರಗಳು ಹಿಗ್ಗಿದವು, ಕಣ್ಣೀರು ಧಾರೆಯಾಗಿ ಸುರಿಯಿತು. ಅವನು ಬಹಳವಾಗಿ ನೊಂದು, ಅಯ್ಯೋ, ಕುರುಪತಿಗೆ ಕೇಡಾಯಿತು ಎಂದು ತನ್ನ ಮನದೊಳಗೆ ಅಂದುಕೊಂಡು, ಕರ್ಣನು ಮನಸ್ಸಿನಲ್ಲಿ ಚಿಂತಿಸುತ್ತಿರುವುದನ್ನು ನೋಡಿ, ಏನು ಹೇಳು ಕರ್ಣ, ನಿನ್ನ ಮನಸ್ಸಿನ ಜಡತ್ವಕ್ಕೆ ವ್ಯಾಕುಲತೆಗೆ ಕಾರಣವೇನು? ಕುಂತಿಪುತ್ರರಿಂದ ಸೇವೆ ಮಾಡಿಸಿಕೊಳ್ಳುವುದು ನಿನಗೆ ಇಷ್ಟವಾಗುವುದಿಲ್ಲವೇ? ನನ್ನಣೆ, ಏನೂ ಹಾನಿಯಿಲ್ಲ, ಮಾತನಾಡು, ಮೌನವೇಕೆ? ಈ ದಡ್ಡತನ ಬೇಡ. ನಿನ್ನ ಹಾನಿಯನ್ನು ನಾನು ಬಯಸುವವನಲ್ಲ, ಕೇಳು. ಅಯ್ಯೋ ಮರಳು ಕೃಷ್ಣನೇ, ಈ ಭೂಮಿ ರಾಜ್ಯದ ಸಂಪತ್ತಿಗೆ ನಾನು ಸೋಲುವವನಲ್ಲ. ಕೌಂತೆಯರು ಕೌರವರು ನನಗೆ ಸೇವೆ ಮಾಡಬೇಕೆನ್ನುವುದರಲ್ಲಿ ನನಗೆ ಯಾವುದೇ ಆಸಕ್ತಿ ಇಲ್ಲ. ನನ್ನನ್ನು ಸಲುಹಿದ ನನ್ನ ಒಡೆಯನಿಗೆ ಶತ್ರುಗಳ ತಲೆಯನ್ನು ಕಡೆದು ಒಪ್ಪಿಸುವೆನು ಎನ್ನುವ ಆತುರದಲ್ಲಿದ್ದೇನೆ. ಆದರೆ ನೀನು ಕೌರವೇಂದ್ರನನ್ನು ಕೊಂದು ಹಾಕಿದೆ. ವೀರ ಕೌರವರಾಯನೇ ನನಗೆ ಒಡೆಯನು. ಆತನ ಶತ್ರುಗಳೇ ನನ್ನ ಶತ್ರುಗಳು. ಅವನ ಅಭಿಮಾನವೇ ನನಗೆ ಅಭಿಮಾನ. ಅವನಿಗೆ ಆಗುವುದೇ ನನಗೆ ಆಗಲಿ. ಕೃಷ್ಣನೇ, ಕೇಳು. ನಾಳೆ ಯುದ್ಧ ಭೂಮಿಯಲ್ಲಿ ನನ್ನ ಭುಜಬಲ ಶೌರ್ಯದ ಪರಾಕ್ರಮವನ್ನು ಪಾಂಡುತನಯರ ಮೇಲೆ ತೋರುವೆನು. ನಾಳೆ ಬರಲಿರುವ ಮಹಾಭಾರತ ಯುದ್ಧವು ಮಾರಿಗೆ ಔತಣವಾಗುವುದು. ಆ ಯುದ್ಧದಲ್ಲಿ ಚತುರಂಗ ಬಲವನ್ನು ಸೋಲಿಸಿ ಅಸಂಖ್ಯಾತ ಯೋಧರನ್ನು ಸಾಯಿಸಿ ನನ್ನ ಒಡೆಯ ದುರ್ಯೋಧನಿಗಾಗಿ ನನ್ನ ದೇಹವನ್ನು ಅರ್ಪಿಸುವೆನು. ನಿನ್ನ ಧೀರರಾದ ಪಾಂಡವರನ್ನು ಸೂರ್ಯನಾಣೆಗೆಯಾಗಿಯೂ ಯಾವುದೇ ಕಾರಣಕ್ಕೂ ನೋಯಿಸುವುದಿಲ್ಲ ಎಂದು ಕರ್ಣನು ಶ್ರೀಕೃಷ್ಣನಿಗೆ ಹೇಳಿದನು. ಕೌರವೇಂದ್ರನ ಕೊಂದೆ ನೀನು ಎಂಬ ಪದ್ಯವನ್ನು ಬರೆದಿರುವ ಕುಮಾರವ್ಯಾಸರವರ ಬಗ್ಗೆ ತಿಳಿದುಕೊಳ್ಳೋಣ. ಕವಿಯ ಹೆಸರು ಕುಮಾರವ್ಯಾಸ. ಜನನ 1430. ಸ್ಥಳ ಗದಗ ಪ್ರಾಂತ್ಯದ ಕೋಳಿವಾಡದವರು. ಕಾವ್ಯಗಳು ಕನ್ನಡ ಭಾರತ, ಗದುಗಿನ ಭಾರತ, ಕುಮಾರವ್ಯಾಸ ಭಾರತ ಇತ್ಯಾದಿಗಳು.